ಆಕೆ 2 ದಿನದ ಹಿಂದಷ್ಟೇ ಬರ್ಡೇ ಸಂಭ್ರಮದಲ್ಲಿ ಮಿಂದೆದ್ದಿದ್ಲು. ನಿನ್ನೆ ಸ್ನೇಹಿತ ಕರೆ ಮಾಡಿ ಮತ್ತೊಮ್ಮೆ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದಿದ್ದ. ಇದರಿಂದ ಖುಷಿಯಾಗಿ ಬಂದ ಆಕೆಗೆ ನರಕ ದರ್ಶನವಾಗಿದೆ. ಮಾನಗೇಡಿ ಕೃತ್ಯ ಎಸಗಿದ 5 ಅರೆಸ್ಟ್ ಆಗಿದ್ದಾರೆ. ಇವರು ಮೋದಿಗಿಷ್ಟು ಮಾನಗೇಡಿ ಕೆಲಸ ಮಾಡಿರೋ ಪಾಪಿಗಳು ಇವರು. ಪಾರ್ಟಿ ನೆಪದಲ್ಲಿ ಯುವತಿಯನ್ನ ಕರೆಸಿ ನರಕವನ್ನೇ ತೋರಿದ್ದಾರೆ. ಈ ಕೀಚಕರು ಈಗ ಅಂಧರಾಗಿದ್ದಾರೆ. ಬರ್ತ್ಡೇ ಪಾರ್ಟಿ ನೆಪದಲ್ಲಿ ಯುವತಿ ಕರೆಸಿ ಮಸಲತ್ತು. ಯುವತಿ ಮೇಲೆ ಅತ್ಯಾಚಾರ ಎಸಗಿದ ಪಾಪಿಗಳು ಅಂಧರ್. ತಲಕಟ್ಟಪುರ ಬಳಿಯ ಮಾರುತಿ ನಗರದ ಮನೆಯಲ್ಲಿ ನಡೆದ ಹೇಯ ಕೃತ್ಯ ಇದು. ಸೆಕ್ಯೂರಿಟಿ ಪ್ರೊವೈಡಿಂಗ್ ಏಜೆನ್ಸಿಯಲ್ಲಿ ಈ ಸೋಮಶೇಖರ್ ಕೆಲಸ ಮಾಡ್ತಿದ್ದ. ಸ್ನೇಹಿತ ಅಂಬರೀಶ್ ಕ್ಯಾಬ್ ಓಡಿಸ್ತಿದ್ದ. ಈ ಸೋಮನಿಗೆ ಯುವತಿಯೊಬ್ಬಳ ಪರಿಚಯ ಇತ್ತು. 2 ದಿನದ ಹಿಂದಷ್ಟೇ ಆಕೆ ಬರ್ಡೇ ಆಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಸೋಮ ನಿನ್ನೆ ಸಂಜೆ ಆಕೆಗೆ ಪಾರ್ಟಿ ಕೊಡಿಸೋದಾಗಿ ಕರೆ ಮಾಡಿದ್ದ. ಕಲಬುರಗಿಯಿಂದ ಸ್ನೇಹಿತರು ಬಂದಿದ್ದಾರೆ, ನಿನ್ನ ಬರ್ತ್ಡೇ ಪಾರ್ಟಿ ಮಾಡೋಣ ಅಂತ ಕರೆದಿದ್ದ. ಪಾರ್ಟಿ ಕೊಡ್ತೀನಂತ ಹೇಳಿದ್ಯಾ, ಹೋಟ್ಲಿಗೆ ಹೋಗೋಣ, ಮನೆಗೆ ಬೇಡ ಅಂತ ಹೇಳಿದ್ದಕ್ಕೆ ಇಲ್ಲ ಮನೆಗೆ ಹೋಗೋಣ, ಆಮೇಲೆ ಅಲ್ಲಿಂದ ಹೋಟ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಆ ಹುಡುಗರ ಜೊತೆ ಬಾ ಅಂತ 4 ಜನ ಹುಡುಗರನ್ನ ಕಳಿಸ್ಕೊಟ್ಟಿರ್ತಾರೆ. ಬೇರೆ ಒಂದು ಕಾರ್ ಕೊಟ್ಬಿಟ್ಟು ಅದ್ರ ಪ್ರಕಾರ ಆ ಹುಡುಗರು ಆ ಹುಡುಗಿಯನ್ನ ಕರ್ಕೊಂಡ್ಬಿಟ್ಟು ಸೋಮಶೇಖರನ್ನ ಮನೆಗೆ ಬರ್ತಾರೆ. ಯಲಹಂಕ ಭಾಗದಲ್ಲಿ ವಾಸವಿದ್ದ ಯುವತಿ ಸೋಮನನ್ನ ನಂಬಿ ರಾತ್ರಿ 7 ಗಂಟೆ ಸುಮಾರಿಗೆ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮಾರುತಿ ನಗರದ ಖಾಸಗಿ ಹೋಟೆಲ್ ಬಳಿ ಬಂದಿದ್ಲು. ಸೋಮ ಮಾತ್ರ ಪಾರ್ಟಿ ಹೋಟೆಲ್ನಲ್ಲ, ಮನೆಗೆ ಬಾಂದಿದ್ದ. ಮನೆಗೆ ಹೋಗಿ ಪಾರ್ಟಿ ಮಾಡ್ತಿದ್ದಾಗ ಯುವತಿಗೆ ಪಾನೀಯ ನೀಡಿ ಇದೇ ಅಂಬರೀಶ್ ಅತ್ಯಾಚಾರ ಎಸಗಿದ್ದಾನೆ. ಇದಕ್ಕೆ ಉಳಿದ 4 ಸಹಕರಿಸಿದ್ದಾರೆ ಅಂತ ಯುವತಿ ಸದ್ಯ ದೂರು ನೀಡಿದ್ದಾಳೆ. ಹುಡುಗಿಗೆ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿಲಿಕ್ಕೆ ಕೊಡ್ತಾರೆ ಈ ಫ್ರೆಂಡ್, ಇವರು ಎಲ್ಲ 4 ಜನ ಮತ್ತು ಅವ್ನು ಸೋಮಶೇಖರ್ ಎಲ್ಲರೂ ಕೂಡಿ. ಆವಾಗ ಆಕೆಗೆ ಏನೋ ಸ್ವಲ್ಪ ಮದ್ದು ಬಂದಿದ್ದಂಗೆ ಹಾಕಿಬಿಟ್ಟು ಅಂಥ ಟೈಮಲ್ಲಿ ಅದರಲ್ಲಿ 4 ಜನ ಮತ್ತು 5 ಜನದರಲ್ಲಿ ಒಬ್ಬನು ಆಕೆ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಆಕೆ ನಮ್ಮ ಕಂಪ್ಲೇಂಟಲ್ಲಿ ಹೇಳ್ತಾ ಇದ್ದಾಳೆ. 5 ಕೀಚಕರಿಂದ ತಪ್ಪಿಸಿಕೊಂಡು ಬಂದ ಯುವತಿ 112 ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿದ್ಲು. ಕೂಡಲೇ ತಲಗಟ್ಟಪುರ ಪೊಲೀಸರು ಯುವತಿಯನ್ನ ರಕ್ಷಿಸಿದ್ದಾರೆ. ಸೋಮಶೇಖರ್, ಅಂಬರೀಶ್, ಪ್ರದೀಪ್, ರಾಮಪ್ಪ, ಜಗದೀಶ್ ಎಂಬ 5 ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.